ಆಸೆಯಲ್ಲಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ನಿರಾಸೆಯಾಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ದಾಸನ ಪರ ವಾದ ಮಂಡಿಸಿದಂತಹ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಸುಳ್ಳು ಅಂತ ಗುಡುಗಿದ್ದಾರೆ. ಏನಾಯ್ತು ಇವತ್ತೆಲ್ಲ ಡೆವಲಪ್ಮೆಂಟ್ ಸುದ್ದಿ ಕೊಡ್ತೀವಿ ನೋಡಿ. ಬೆನ್ನು ನೋವಿನ ಆಪರೇಷನ್ಗಾಗಿ ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ನಡುವೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಕೊಲೆ ಆರೋಪಿ ಪರ ವಕೀಲ್ ಸಿವಿ ನಾಗೇಶ್ ಮ್ಯಾರಥಾನ್ ವಾದ ಮಾಡಿದ್ರು. ಒಂದೊಂದು ಮಾತು ಪೊಲೀಸರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಿತ್ತು. ರೇಣುಕಾ ಕಿಡ್ನಾಪ್ ಸುಳ್ಳೇ ಸುಳ್ಳು. ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ. ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ವರಿ ಇವತ್ತು ವಾದವನ್ನ ಮಂಡಿಸುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಸುಳ್ಳು ಅಂತ ಹೇಳುವ ಮೂಲಕ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಸುಳ್ಳು ಅಂತ ಹೇಳಿದ್ರು. ಹಾಗಾದ್ರೆ ಸಿವಿ ನಾಗೇಶ್ ಹೇಗೆಲ್ಲ ವಾದಿಸಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಸಿವಿ ನಾಗೇಶ್ ಪ್ರಬಲವಾದ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿಯೇ ಇಲ್ಲ, ಇದಕ್ಕೆ ಸಾಕ್ಷ್ಯವೇ ಇಲ್ಲ. ಕಾರಣ, ಚಿತ್ರದುರ್ಗದಿಂದ ಬರಬೇಕಾದ್ರೆ ರೇಣುಕಾಸ್ವಾಮಿ ದುರ್ಗಾ ಬಾರ್ನಲ್ಲಿ 640 ರೂಪಾಯಿ ಕೊಟ್ಟು ಮದ್ಯ ಖರೀದಿಸಿದ್ದಾನೆ. ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿದ್ದಾನೆ. ಇದಲ್ಲದೆ ಶೆಡ್ನಲ್ಲಿ ಕಡ್ಡಿ ಸಿಕ್ಕಿದೆ. ಇದು ದನ ಎಮ್ಮೆ ಓಡಿಸೋ ಕಡ್ಡಿ. ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ. ಜೂನ್ 9ರಂದು ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡ್ತಾನೆ. ವಿನಯ್ಗೆ ಕ್ರೈಮ್ ಸೀನ್ ಫೋಟೋ ಕಳಿಸ್ತಾನೆ. ಆದ್ರೆ ಈವರೆಗೂ ಪಿಎಸ್ಐ ಫೋನ್ ರಿಟ್ರೀವ್ ಮಾಡಿಲ್ಲ. 2 ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಇದೆ. ಆದ್ರೆ ಎಫ್ಎಸ್ಎಲ್ ನಲ್ಲಿ ರಕ್ತದ ಕಲೆಯೇ ಇಲ್ಲ ಎಂದು ವರದಿ ಬಂದಿದೆ. ಪಂಚನಾಮೆ ವೇಳೆ ದರ್ಶನ್ ತೋರಿಸಿದ್ದು ಚಪ್ಪಲಿ, ಆದ್ರೆ ಸೀಸ್ ಮಾಡಿದ್ದು ಶೂ. ಇದು ಸುಳ್ಳಿನ ಪಂಚನಾಮೆ ಅಂತ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು. ಇದು ಸಿವಿ ನಾಗೇಶ್ ಫಸ್ಟ್ ಇಂಟರ್ವಲ್. ಹಾಗಾದ್ರೆ ಸೆಕೆಂಡ್ ಸೆಷನ್ ನಲ್ಲಿ ಮಾಡಿದ ವಾದ ಏನು ಅಂತ ನೋಡೋದಾದ್ರೆ, ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಎಫ್ಎಸ್ಎಲ್ ವರದಿ ಹೇಳುತ್ತೆ. ಆದ್ರೆ ಸರ್ಫೆಕ್ಸಲ್ ಹಾಕಿ ಕುಕ್ಕಿ ಬಟ್ಟೆ ಒಗೆದ 3 ದಿನದ ನಂತರ ಹೇಗೆ ರಕ್ತದ ಕಲೆ ಸಿಗುತ್ತೆ? ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಅಲ್ಲದೆ ಸಾಕ್ಷ್ಯ ನಾಶಕ್ಕೆ ಬಳಸಿದ್ದಾಗಿ ದರ್ಶನ್ ಮನೆಯಲ್ಲಿ ಪೊಲೀಸರು 37,40,000 ಹಣ ಸೀಸ್ ಮಾಡಿದ್ದಾರೆ. ಆದ್ರೆ ದರ್ಶನ್ ಮನೆಗೆ ಈ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ, ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ. ಹೀಗಾಗಿ ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ ಅಂತ ಸಿವಿ ನಾಗೇಶ್ ಪ್ರಶ್ನೆ ಮಾಡಿದ್ರು. ಸುಳ್ಳು ಹೇಳುವುದಕ್ಕೂ ಲಿಮಿಟ್ ಇರಬೇಕು ಸ್ವಾಮಿ ಅಂತ ಪೊಲೀಸ್ ತನಿಖೆಯನ್ನ ವ್ಯಂಗ್ಯವಾಡಿದ್ರು. ಸಿವಿ ನಾಗೇಶರ ಮೆಗಾ ಮ್ಯಾರಥಾನ್ ವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನವೆಂಬರ್ 28 ಅಂದ್ರೆ ಗುರುವಾರಕ್ಕೆ ಮುಂದೂಡಿದೆ. ಅವತ್ತಾದ್ರೂ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಸೆಯಲ್ಲಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ನಿರಾಸೆಯಾಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ದಾಸನ ಪರ ವಾದ ಮಂಡಿಸಿದಂತಹ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಸುಳ್ಳು ಅಂತ ಗುಡುಗಿದ್ದಾರೆ. ಏನಾಯ್ತು ಇವತ್ತೆಲ್ಲ ಡೆವಲಪ್ಮೆಂಟ್ ಸುದ್ದಿ ಕೊಡ್ತೀವಿ ನೋಡಿ. ಬೆನ್ನು ನೋವಿನ ಆಪರೇಷನ್ಗಾಗಿ ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ನಡುವೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಕೊಲೆ ಆರೋಪಿ ಪರ ವಕೀಲ್ ಸಿವಿ ನಾಗೇಶ್ ಮ್ಯಾರಥಾನ್ ವಾದ ಮಾಡಿದ್ರು. ಒಂದೊಂದು ಮಾತು ಪೊಲೀಸರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಿತ್ತು. ರೇಣುಕಾ ಕಿಡ್ನಾಪ್ ಸುಳ್ಳೇ ಸುಳ್ಳು. ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ. ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ವರಿ ಇವತ್ತು ವಾದವನ್ನ ಮಂಡಿಸುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಸುಳ್ಳು ಅಂತ ಹೇಳುವ ಮೂಲಕ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಸುಳ್ಳು ಅಂತ ಹೇಳಿದ್ರು. ಹಾಗಾದ್ರೆ ಸಿವಿ ನಾಗೇಶ್ ಹೇಗೆಲ್ಲ ವಾದಿಸಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಸಿವಿ ನಾಗೇಶ್ ಪ್ರಬಲವಾದ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿಯೇ ಇಲ್ಲ, ಇದಕ್ಕೆ ಸಾಕ್ಷ್ಯವೇ ಇಲ್ಲ. ಕಾರಣ, ಚಿತ್ರದುರ್ಗದಿಂದ ಬರಬೇಕಾದ್ರೆ ರೇಣುಕಾಸ್ವಾಮಿ ದುರ್ಗಾ ಬಾರ್ನಲ್ಲಿ 640 ರೂಪಾಯಿ ಕೊಟ್ಟು ಮದ್ಯ ಖರೀದಿಸಿದ್ದಾನೆ. ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿದ್ದಾನೆ. ಇದಲ್ಲದೆ ಶೆಡ್ನಲ್ಲಿ ಕಡ್ಡಿ ಸಿಕ್ಕಿದೆ. ಇದು ದನ ಎಮ್ಮೆ ಓಡಿಸೋ ಕಡ್ಡಿ. ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ.
ಜೂನ್ 9ರಂದು ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡ್ತಾನೆ. ವಿನಯ್ಗೆ ಕ್ರೈಮ್ ಸೀನ್ ಫೋಟೋ ಕಳಿಸ್ತಾನೆ. ಆದ್ರೆ ಈವರೆಗೂ ಪಿಎಸ್ಐ ಫೋನ್ ರಿಟ್ರೀವ್ ಮಾಡಿಲ್ಲ. 2 ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಇದೆ. ಆದ್ರೆ ಎಫ್ಎಸ್ಎಲ್ ನಲ್ಲಿ ರಕ್ತದ ಕಲೆಯೇ ಇಲ್ಲ ಎಂದು ವರದಿ ಬಂದಿದೆ. ಪಂಚನಾಮೆ ವೇಳೆ ದರ್ಶನ್ ತೋರಿಸಿದ್ದು ಚಪ್ಪಲಿ, ಆದ್ರೆ ಸೀಸ್ ಮಾಡಿದ್ದು ಶೂ. ಇದು ಸುಳ್ಳಿನ ಪಂಚನಾಮೆ ಅಂತ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು. ಇದು ಸಿವಿ ನಾಗೇಶ್ ಫಸ್ಟ್ ಇಂಟರ್ವಲ್. ಹಾಗಾದ್ರೆ ಸೆಕೆಂಡ್ ಸೆಷನ್ ನಲ್ಲಿ ಮಾಡಿದ ವಾದ ಏನು ಅಂತ ನೋಡೋದಾದ್ರೆ, ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಎಫ್ಎಸ್ಎಲ್ ವರದಿ ಹೇಳುತ್ತೆ. ಆದ್ರೆ ಸರ್ಫೆಕ್ಸಲ್ ಹಾಕಿ ಕುಕ್ಕಿ ಬಟ್ಟೆ ಒಗೆದ 3 ದಿನದ ನಂತರ ಹೇಗೆ ರಕ್ತದ ಕಲೆ ಸಿಗುತ್ತೆ? ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಅಲ್ಲದೆ ಸಾಕ್ಷ್ಯ ನಾಶಕ್ಕೆ ಬಳಸಿದ್ದಾಗಿ ದರ್ಶನ್ ಮನೆಯಲ್ಲಿ ಪೊಲೀಸರು 37,40,000 ಹಣ ಸೀಸ್ ಮಾಡಿದ್ದಾರೆ. ಆದ್ರೆ ದರ್ಶನ್ ಮನೆಗೆ ಈ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ, ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ. ಹೀಗಾಗಿ ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ ಅಂತ ಸಿವಿ ನಾಗೇಶ್ ಪ್ರಶ್ನೆ ಮಾಡಿದ್ರು. ಸುಳ್ಳು ಹೇಳುವುದಕ್ಕೂ ಲಿಮಿಟ್ ಇರಬೇಕು ಸ್ವಾಮಿ ಅಂತ ಪೊಲೀಸ್ ತನಿಖೆಯನ್ನ ವ್ಯಂಗ್ಯವಾಡಿದ್ರು. ಸಿವಿ ನಾಗೇಶರ ಮೆಗಾ ಮ್ಯಾರಥಾನ್ ವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನವೆಂಬರ್ 28 ಅಂದ್ರೆ ಗುರುವಾರಕ್ಕೆ ಮುಂದೂಡಿದೆ. ಅವತ್ತಾದ್ರೂ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಸೆಯಲ್ಲಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇವತ್ತು ನಿರಾಸೆಯಾಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ. ದಾಸನ ಪರ ವಾದ ಮಂಡಿಸಿದಂತಹ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಸುಳ್ಳು ಅಂತ ಗುಡುಗಿದ್ದಾರೆ. ಏನಾಯ್ತು ಇವತ್ತೆಲ್ಲ ಡೆವಲಪ್ಮೆಂಟ್ ಸುದ್ದಿ ಕೊಡ್ತೀವಿ ನೋಡಿ. ಬೆನ್ನು ನೋವಿನ ಆಪರೇಷನ್ಗಾಗಿ ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ನಡುವೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಕೊಲೆ ಆರೋಪಿ ಪರ ವಕೀಲ್ ಸಿವಿ ನಾಗೇಶ್ ಮ್ಯಾರಥಾನ್ ವಾದ ಮಾಡಿದ್ರು. ಒಂದೊಂದು ಮಾತು ಪೊಲೀಸರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಿತ್ತು. ರೇಣುಕಾ ಕಿಡ್ನಾಪ್ ಸುಳ್ಳೇ ಸುಳ್ಳು. ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ವಾದ. ದರ್ಶನ್ ಪರ ವಕೀಲರಾಗಿರುವ ಸಿವಿ ನಾಗೇಶ್ವರಿ ಇವತ್ತು ವಾದವನ್ನ ಮಂಡಿಸುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಸುಳ್ಳು ಅಂತ ಹೇಳುವ ಮೂಲಕ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. ದರ್ಶನ್ ಪರ ವಾದ ಮಂಡಿಸಿದ ವಕೀಲ ಸಿವಿ ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಸುಳ್ಳು ಅಂತ ಹೇಳಿದ್ರು. ಹಾಗಾದ್ರೆ ಸಿವಿ ನಾಗೇಶ್ ಹೇಗೆಲ್ಲ ವಾದಿಸಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. ಸಿವಿ ನಾಗೇಶ್ ಪ್ರಬಲವಾದ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿಯೇ ಇಲ್ಲ, ಇದಕ್ಕೆ ಸಾಕ್ಷ್ಯವೇ ಇಲ್ಲ. ಕಾರಣ, ಚಿತ್ರದುರ್ಗದಿಂದ ಬರಬೇಕಾದ್ರೆ ರೇಣುಕಾಸ್ವಾಮಿ ದುರ್ಗಾ ಬಾರ್ನಲ್ಲಿ 640 ರೂಪಾಯಿ ಕೊಟ್ಟು ಮದ್ಯ ಖರೀದಿಸಿದ್ದಾನೆ. ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿದ್ದಾನೆ. ಇದಲ್ಲದೆ ಶೆಡ್ನಲ್ಲಿ ಕಡ್ಡಿ ಸಿಕ್ಕಿದೆ. ಇದು ದನ ಎಮ್ಮೆ ಓಡಿಸೋ ಕಡ್ಡಿ. ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ. ಜೂನ್ 9ರಂದು ಪಿಎಸ್ಐ ವಿನಯ್ಗೆ ಪ್ರದೂಷ್ ಕರೆ ಮಾಡ್ತಾನೆ. ವಿನಯ್ಗೆ ಕ್ರೈಮ್ ಸೀನ್ ಫೋಟೋ ಕಳಿಸ್ತಾನೆ. ಆದ್ರೆ ಈವರೆಗೂ ಪಿಎಸ್ಐ ಫೋನ್ ರಿಟ್ರೀವ್ ಮಾಡಿಲ್ಲ. 2 ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಇದೆ. ಆದ್ರೆ ಎಫ್ಎಸ್ಎಲ್ ನಲ್ಲಿ ರಕ್ತದ ಕಲೆಯೇ ಇಲ್ಲ ಎಂದು ವರದಿ ಬಂದಿದೆ. ಪಂಚನಾಮೆ ವೇಳೆ ದರ್ಶನ್ ತೋರಿಸಿದ್ದು ಚಪ್ಪಲಿ, ಆದ್ರೆ ಸೀಸ್ ಮಾಡಿದ್ದು ಶೂ. ಇದು ಸುಳ್ಳಿನ ಪಂಚನಾಮೆ ಅಂತ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು. ಇದು ಸಿವಿ ನಾಗೇಶ್ ಫಸ್ಟ್ ಇಂಟರ್ವಲ್. ಹಾಗಾದ್ರೆ ಸೆಕೆಂಡ್ ಸೆಷನ್ ನಲ್ಲಿ ಮಾಡಿದ ವಾದ ಏನು ಅಂತ ನೋಡೋದಾದ್ರೆ, ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ ಎಫ್ಎಸ್ಎಲ್ ವರದಿ ಹೇಳುತ್ತೆ. ಆದ್ರೆ ಸರ್ಫೆಕ್ಸಲ್ ಹಾಕಿ ಕುಕ್ಕಿ ಬಟ್ಟೆ ಒಗೆದ 3 ದಿನದ ನಂತರ ಹೇಗೆ ರಕ್ತದ ಕಲೆ ಸಿಗುತ್ತೆ? ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಅಲ್ಲದೆ ಸಾಕ್ಷ್ಯ ನಾಶಕ್ಕೆ ಬಳಸಿದ್ದಾಗಿ ದರ್ಶನ್ ಮನೆಯಲ್ಲಿ ಪೊಲೀಸರು 37,40,000 ಹಣ ಸೀಸ್ ಮಾಡಿದ್ದಾರೆ. ಆದ್ರೆ ದರ್ಶನ್ ಮನೆಗೆ ಈ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ, ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ. ಹೀಗಾಗಿ ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ ಅಂತ ಸಿವಿ ನಾಗೇಶ್ ಪ್ರಶ್ನೆ ಮಾಡಿದ್ರು. ಸುಳ್ಳು ಹೇಳುವುದಕ್ಕೂ ಲಿಮಿಟ್ ಇರಬೇಕು ಸ್ವಾಮಿ ಅಂತ ಪೊಲೀಸ್ ತನಿಖೆಯನ್ನ ವ್ಯಂಗ್ಯವಾಡಿದ್ರು. ಸಿವಿ ನಾಗೇಶರ ಮೆಗಾ ಮ್ಯಾರಥಾನ್ ವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನವೆಂಬರ್ 28 ಅಂದ್ರೆ ಗುರುವಾರಕ್ಕೆ ಮುಂದೂಡಿದೆ. ಅವತ್ತಾದ್ರೂ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.